ಇಂದಿರಾ ನಾಯರ್ ನಮ್ಮ ನಡುವಿನ ಒಂದು ಅಪರೂಪದ ಪ್ರತಿಭೆ. ಸಾಧನೆಯ ಹಾದಿಯಲ್ಲಿ ವಯಸ್ಸಿಗೆ ಮಿತಿಯಿಲ್ಲ ಎನ್ನುವುದಕ್ಕೆ ಕಲಾ ತಪಸ್ವಿಯಾದ ಇವರು ಜ್ವಲಂತ ಉದಾಹರಣೆ. ರಂಗದ ಮೇಲೆ ಬಂದರೆ ಎಲ್ಲವನ್ನೂ ಮರೆಸಿಬಿಡುವಷ್ಟು ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವ ಕಲೆ ಇವರಿಗೆ ಸಿದ್ಧಿಸಿದೆ. 28ರ ಯುವತಿಯನ್ನು ನಾಚಿಸುವಂತೆ ಸಿನಿಮಾ ಮತ್ತು ರಂಗಭೂಮಿಯಲ್ಲಿ ತೊಡಗಿಕೊಂಡಿರುವ ಇಂದಿರಾ ನಾಯರ್ ಅವರ ಜೀವನೋತ್ಸಾಹ ನಮಗೆಲ್ಲ ಮಾದರಿ. ಕನ್ನಡ ಮತ್ತು ಮಲಯಾಳಂ ಎರಡೂ ಭಾಷೆಗಳಲ್ಲಿ ಇವರು ಮಾಡಿರುವ ಸಾಧನೆ ಅಪಾರ. ಇಂದಿರಾ ಅವರ ಯಶೋಗಾಥೆಯ ಈ ಸಂಚಿಕೆ ನಿಮಗಾಗಿ 2 ಭಾಗಗಳಲ್ಲಿ ಪ್ರಸಾರವಾಗಲಿದೆ. ನೋಡಿ, ನಮ್ಮ ಅಮೋಘಂ ಚಾನಲನ್ನು ಪ್ರೋತ್ಸಾಹಿಸಿ. ವಿಶ್ವದ ಹುಮ್ಮನಸ್ಸಿನ ಎಲ್ಲ ಕನ್ನಡಿಗರಿಗೂ ಅಮೋಘಂ ಚಾನಲ್ಗೆ ಸುಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರುವವರು ಇಂದಿರಾ ನಾಯರ್ ಅವರು. ಇವರು ಖ್ಯಾತ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ಕಲಾವಿದೆ ಕೂಡ ಹೌದು. ಜೊತೆಗೆ ಇವರು ವೃತ್ತಿಯಿಂದ ಆಯುಷ್ನಲ್ಲಿ, ಅಂದರೆ ಇಲ್ಲಿ ಮೈಸೂರಿನಲ್ಲಿರುವ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟರಲ್ಲಿ 30 ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದ್ದಾರೆ. ಇವರ ಪ್ರವೃತ್ತಿ ನಾಟಕಗಳು ಹೇಗೆ ಇವರಿಗೆ ಈ ವೃತ್ತಿಯಲ್ಲಿ, ಈ ಪ್ರವೃತ್ತಿಯಲ್ಲಿ ಅಭಿರುಚಿ, ಹವ್ಯಾಸ ಮತ್ತು ಇವರ ಬದುಕಿನ ಪಯಣ ಹೇಗಿತ್ತು, ಅವರ ವೈಶಿಷ್ಟ್ಯಗಳು ಏನು, ಅವರ ಅಭಿರುಚಿಗಳೇನು ಅನ್ನೋದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ನೀವು ಮೂಲತಃ ಮೈಸೂರವರೇನಾ ಮೇಡಮ್? ಮೂಲತಃ ಕೇರಳದವಳು, ಆದರೆ ಹುಟ್ಟಿ ಬೆಳೆದಿದ್ದು ಎಲ್ಲನೂ ಇಲ್ಲೇ ಕರ್ನಾಟಕದಲ್ಲಿ, ಅಂದರೆ ಮೈಸೂರಲ್ಲೇ ಹೆಚ್ಚು ವರ್ಷಗಳು. ಕೆಲವು ನಮ್ಮ ತಂದೆಗೆ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಇದ್ದಿದ್ದರಿಂದ ಅವರಿಗೆ ಟ್ರಾನ್ಸ್ಫರ್ಗಳಾಗೋದಲ್ಲ, ಹಾಗಾಗಿ ಇಲ್ಲೇ ನಾವು. ಏನು ಮಾಡ್ಕೊಂಡಿದ್ರು ಮೇಡಮ್? ಅವರು ಇಂಜಿನಿಯರ್ ಆಗಿದ್ದರು, ಅಂದರೆ ಡಿಪ್ಲೊಮಾ ಕೋರ್ಸ್ ಮಾಡಿ, ಆವಾಗಿನ ಕಾಲದಲ್ಲಿ ಅದಿರ್ತಲ್ಲ LC ಅಂತ, ಇಂಜಿನಿಯರಿಂಗ್ ಆಗಿ ಅವರು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಿದ್ರು. ಹಾಗಾಗಿ ನಮ್ಮ ತಾಯಿಗೆ, ಅವರು ಮದುವೆ ಮಾಡ್ಕೊಂಡು ಬಂದಾಗ ನಮ್ಮ ತಾಯಿಗೆ 15 ವರ್ಷ. ಅವರು ಕೇರಳ ಕೋಟಯಂನವರು ಅಮ್ಮ. ಅವರ ಹೆಸರು ಹೇಳಿ ಮೇಡಮ್, ಪೇರೆಂಟ್ಸ್? ಹಾಂ, ನಮ್ಮ ತಂದೆ ಹೆಸರು MP ಕೃಷ್ಣನ್ ಅಂಥೇಳಿ, ತಾಯಿ ಹೆಸರು ಗಿರಿಜಾ ಕೃಷ್ಣನ್ ಅಂತ. ಸೊ 15ನೇ ವಯಸ್ಸಲ್ಲೇ ಕೋಟಯಂನಲ್ಲಿ ನಮ್ಮ ಅಮ್ಮನ ಮದುವೆ ಮಾಡ್ಕೊಂಡು ಬಂದು ಸುಮಾರು ಬೇರೆ ಬೇರೆ ಕಡೆಗಳಲ್ಲಿ, ಅಂದರೆ ತಾಳಗುಪ್ಪ ಮತ್ತು ಹೊಳಲ್ಕೆರೆ, ಈ ಥರ ಸುಮಾರು ಬೇರೆ ಬೇರೆ ಕಡೆ, ಡ್ಯಾಮ್ ಕಡೆ ಹೆಚ್ಚು ಕೆಲಸ ಮಾಡ್ತಿದ್ರಿಂದ ಅಲ್ಲೆಲ್ಲನೂ ಟ್ರಾನ್ಸ್ಫರ್ ಆಗೋದು ನಮ್ಮ ತಂದೆಗೆ. ಸೊ ಟ್ರಾನ್ಸ್ಫರ್ ಆಗಿ ಆ ಥರ ಅಮ್ಮನೂ ಚಿತ್ರದುರ್ಗ ಆ ಥರ. ಸೊ ನಮ್ಮ ಅಮ್ಮನ ಜೊತೆಗೇ ಹಾಗೆ ಸಂಸಾರ. ನಾವು 7 ಜನ, 4 ಹೆಣ್ಣು ಮಕ್ಕಳು 3 ಗಂಡು ಮಕ್ಕಳು ನಮ್ಮ ಪೇರೆಂಟ್ಸ್ಗೆ. ಹಾಗೆ ಒಬ್ಬೊಬ್ಬರು ಒಂದೊಂದು ಕಡೆ ಹುಟ್ಟಿರೋದು. ಆ ಥರ ಹಾಗೆ ನಮ್ಮ ದೊಡ್ಡ ಸಂಸಾರ. ಅವಾಗೆಲ್ಲ ಮಕ್ಕಳು ಜಾಸ್ತಿ ಅಲ್ಲ, ದೊಡ್ಡ ಸಂಸಾರ. ಹಾಗಾಗಿ ಅಮ್ಮನೂ ಕನ್ನಡ ಕಲ್ತ್ಕೊಂಡ್ರು. ಆಮೇಲೆ ಅಕ್ಕಂದರು ಕನ್ನಡ ಮೀಡಿಯಮ್ ಸ್ಕೂಲಲ್ಲಿ ಓದಿದ್ರು. ನಾನು ಮದುವೆ ಆದಮೇಲೆ ಮಲಯಾಳಂ ಮಾತಾಡೋಕ್ಕೆ ಶುರು ಮಾಡಿದ್ದು. ಅಂದರೆ ಮುಂಚೆ ಎಲ್ಲ ಏನಾಗ್ತಿತ್ತು, ಸುತ್ತಮುತ್ತ ಎಲ್ಲ ವಾತಾವರಣ ಕನ್ನಡನೇ ಆದ್ದರಿಂದ ಸ್ಕೂಲಲ್ಲೂ ಕನ್ನಡ ಓದಬೇಕಾಗಿದ್ದರಿಂದ, ಅಂದರೆ ಅದೇ ಒಂದು ಕಾರಣ ಅಲ್ಲ, ನಾವು ಮಲಯಾಳಂನಲ್ಲಿ ಮಾತಾಡಬೇಕಿತ್ತು, ನಮ್ಮಮ್ಮ ಮಾತಾಡಬೇಕಿತ್ತು, ಮಕ್ಕಳಿಗೂ ಅದು ಕೇಳಿ ಕಲ್ತ್ಕೊಳ್ಳೋವಂಥ ಅವಕಾಶ ಇರ್ತಿತ್ತು. ಬಟ್ ಅದು ತಪ್ಪು ಹೋಯಿತು ನಮ್ಮ ಕುಟುಂಬದಲ್ಲಿ. ಎಲ್ಲರೂ ಕನ್ನಡಕ್ಕೆ ಇಳಿದ್ಬಿಟ್ವಿ, ಕನ್ನಡ ಇಂಗ್ಲೀಷ್ಗೆ ಇಳಿದ್ಬಿಟ್ವಿ. ಆ ಥರ ಆಗೋಯ್ತು. ಹಾಗಾಗಿ ಹೀಗೆ ಮೈಸೂರಿನ, ಅಂದರೆ ನಾನು ಹುಟ್ಟಿದ್ದು ಚಿತ್ರದುರ್ಗದಲ್ಲಿ. ಮೈಸೂರಿನಿಂದನೇ ನಾನು ಪ್ರೈಮರಿ ಸ್ಕೂಲಿಂದ ಮೈಸೂರಲ್ಲೇ ಓದಿದ್ದು. ಸ್ಕೂಲ್ ಅಂದರೆ ಈಗ ಕ್ರೈಸಿಂಗ್ ಕಾನ್ವೆಂಟಲ್ಲಿ ಓದಿದೆ 7ನೇ ಕ್ಲಾಸ್ವರೆಗೆ. ಆಮೇಲೆ ಸರಸ್ವತಿಪುರಂ JSS ಸ್ಕೂಲಲ್ಲಿ 10th ಓದಿದೆ. ಆಮೇಲೆ PUC ನಮ್ಮ ಕಾಲದಲ್ಲಿ 1 ವರ್ಷ ಮಾತ್ರ ಇತ್ತು. ಸೊ ಅದು ಮಹಾರಾಣೀಸ್ ಕಾಲೇಜಿನಲ್ಲಿ 1 ವರ್ಷ PUC ಮಾಡಿದೆ. ಆಗ ಏನಾಯಿತು, ಈ ವಾಕ್ಶ್ರವಣ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ಹೇಳ್ತೀವಿ, ಇದು ಹೊಸದಾಗಿ ಶುರು ಆಗಿತ್ತು. ಅಂದರೆ 1966ರಲ್ಲಿ ಶುರು ಆಯಿತು. ಶುರುನಲ್ಲೇ ಅದು ಮಾಸ್ಟರ್ಸ್ ಡಿಗ್ರಿಯಿಂದನೇ ಶುರು ಆಗಿತ್ತು. ಆಗ ಒಂದು ಬ್ಯಾಚ್ ಇದ್ದರು ಮಾಸ್ಟರ್ಸ್ ಡಿಗ್ರಿಯಿಂದ, ಬೇರೆ ಡಿಗ್ರಿ ಮಾಡ್ಕೊಂಡು ಅಲ್ಲಿ ಬಂದು ಸೇರಿದವ್ರು ಇದ್ದರು. 67ರಿಂದ BSc ಸ್ಟಾರ್ಟ್ ಮಾಡಿದ್ರು. ಆವಾಗ ನಮ್ಮ ತಂದೆ ಇದ್ಕೊಂಡು ಇದೇನೋ ಹೊಸ ಥರ ಇದೆಯಲ್ಲ ಈ ಕೋರ್ಸ್, ಇದು
ಯಾಕೆ ಮಾಡಬಾರ್ದು ಅಂಥೇಳಿ ಒಂದು ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ರೆ ಹಾಕಿದ್ರು. ನನಗೆ ಅದಕ್ಕೆ ಅವಾಗ ಬರೀ 15 ಸೀಟ್ಗಳು ಮಾತ್ರ ಇದ್ದಿದ್ದು. ಸೊ ಹಾಗಾಗಿ ನನಗದರಲ್ಲಿ ಸೀಟ್ ಸಿಕ್ತು ನನಗೆ. ಹಾಗಾಗಿ ನಾನು ಅದರಲ್ಲಿ ಗ್ರ್ಯಾಜುಯೇಷನ್ಗೆ ಸೇರಿಕೊಂಡೆ. ಅದು ಶುರು ಆಗಿದ್ದು ನಮ್ಮ ಕೋರ್ಸು 1967 ಫಸ್ಟ್ ಬ್ಯಾಚು BSc ಅದು ಶುರು ಆಗಿದ್ದು ಸೆಂಟನರಿ ಹಾಲ್ ಇದೆ ನೋಡಿ ಇಲ್ಲಿ, ಅಲ್ಲಿ ಅದು ಕೋರ್ಸ್ ಶುರು ಆಗಿದ್ದು ನಮಗೆ. ಅಲ್ಲೇ ಕ್ಲಿನಿಕ್ ಸೆಟಪ್ಪು ಎಲ್ಲ ಇತ್ತು. ಆಗ ಡಾಕ್ಟರ್ ಧರ್ಮರಾಜ್ ಅಂಥೇಳಿ ಅವರು ಡೈರೆಕ್ಟರ್ ಆಗಿದ್ದರು. ನನಗೆ ಅಂದರೆ ನಮ್ಮ ಒಂದು ಬ್ಯಾಚ್ಗೆಲ್ಲ ಹೆಚ್ಚು ಕಲಿಸ್ತಾ ಇದ್ದಿದ್ದು ಅಂತಂದರೆ ಸಬ್ಜೆಕ್ಟ್ ಸ್ಪೀಚ್ ಪೆಥಾಲಜಿ, ಆಡಿಯಾಲಜಿ ಇರ್ತಿತ್ತು. ಸೈಕಾಲಜಿ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರ್ತಿತ್ತು. ಸ್ಪೀಚ್ ಪೆಥಾಲಜಿನಲ್ಲಿ ಡಾಕ್ಟರ್ ರತ್ನ ಅಂಥೇಳಿ ಅವರು ನಮಗೆ ಹೆಡ್ಡಾಗಿ ಕಲಿಸ್ತಾಯಿದ್ರು. ಆಡಿಯಾಲಜಿನಲ್ಲಿ ಡಾಕ್ಟರ್ ನಿಕ್ಕಮ್ ಅಂತ ಇದ್ದರು, ಅವರು ಕಲಿಸ್ತಾಯಿದ್ರು. ಹಾಗೆ ಅಂದರೆ ಅಲ್ಲಿ ನಾನು 3 ವರ್ಷ ಡಿಗ್ರಿ ಮಾಡಿದೆ. 67ರಿಂದ 70 ನಮ್ಮದೇ ಫಸ್ಟು ಬ್ಯಾಚು. ಅದೊಂದು ಹೆಮ್ಮೆ ಇದೆ ನಮಗೆ. ಅಷ್ಟು ವರ್ಷದಿಂದ ಅಲ್ಲಿ. ಆಮೇಲೆ ನನಗೆ ತಕ್ಷಣ ಕೆಲಸ ಸಿಕ್ಬಿಡ್ತು ಅಲ್ಲೇ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ನಲ್ಲೇ ಕೆಲಸ ಸಿಕ್ತು. ಕ್ಲಿನಿಕಲ್ ಸೈಡಲ್ಲಿ ಸಿಕ್ತು. ಅಲ್ಲಿ ಏನಂದರೆ ಮುಖ್ಯವಾಗಿ ನಮ್ಮಲ್ಲಿ ಥೆರಪಿ ಪ್ರೋಗ್ರಾಮ್ ಅಂದರೆ ಸ್ಟೂಡೆಂಟ್ಸ್ಗೆ ನಮ್ಮ ಸ್ಟಾಫ್ ಸೂಪರ್ವಿಷನಲ್ಲಿ ಈ ಮಾತು ಮತ್ತು ಭಾಷೆಯ ತೊಂದರೆ ಇರೋರಿಗೆ, ಕಿವಿ ತೊಂದರೆಯಿಂದ ಮಾತು ಬರದೇ ಇದ್ದವ್ರಿಗೆ, ಅಂದರೆ ಮೆಂಟಲಿ ಚಾಲೆಂಜ್ಡ್ ಮಕ್ಕಳಿಗೆ, ಆಟಿಸಮ್ ಅಂತ ಈಗ ತುಂಬ ಇದೆಲ್ಲ ಅದು, ಧ್ವನಿಯಲ್ಲಿ ತೊಂದರೆ ಇರೋರಿಗೆ, ಪ್ಯಾರಾಲಿಸಿಸ್ ಆಗಿ ಮಾತು ಕಳ್ಕೊಂಡವ್ರಿಗೆ, ಈ ಥರ ಬೇರೆ ಬೇರೆ ಕಾರಣಗಳಿಂದ ಮಾತು ಮತ್ತು ಭಾಷೆಯ ಒಂದು ತೊಂದರೆ ಇರೋರಿಗೆ ನಾವಲ್ಲಿ ತರಬೇತಿನ ಕೊಡೋದು. ಹಿಯರಿಂಗ್ ಟೆಸ್ಟ್ ಎಲ್ಲ ಮಾಡ್ತಾರೆ, ಹಿಯರಿಂಗ್ ಏಡ್ಸ್ ಕೊಡ್ತಾರೆ, ಅದು ಇದೆ. ಅದು ಬೇರೆ ವಿಭಾಗ, ಆಡಿಯಾಲಜಿ ಆ್ಯಂಡ್ ಸ್ಪೀಚ್ ಪೆಥಾಲಜಿ ಅಂತ ಹೀಗೆ. ಸೊ ನಾನಲ್ಲಿ ಕ್ಲಿನಿಕಲ್ ಸೈಡಲ್ಲಿ ಅಲ್ಲಿ ಬರುವಂಥ ಸ್ಟೂಡೆಂಟ್ಸ್ ಓದಕ್ಕೆ ಬರ್ತಾರೆ ನೋಡಿ, BSc MSc ಮಾಡ್ಲಿಕ್ಕೆ ಬರ್ತಾರಲ್ಲ, ಅವ್ರಿಗೆ ನಾವು ಕ್ಲಿನಿಕಲ್ ಸೈಡಲ್ಲಿ ಪ್ರಾಕ್ಟಿಕಲ್ಸ್ ಅಂತ ಇರುತ್ತೆ. ಸೊ ಪ್ರಾಕ್ಟಿಕಲ್ಸಲ್ಲಿ ಏನಾಗುತ್ತೆ, ಇಂಥ ಮಕ್ಕಳನ್ನ ನಾವು ಅವ್ರಿಗೆ ಒಂದು ಮುಕ್ಕಾಲು ಗಂಟೆ ಅವ್ರಿಗೆ ತರಬೇತಿ ಕೊಡಿ ಅಂಥೇಳಿ ನಾವು ಅಸೈನ್ ಮಾಡ್ತೀವಿ. ಅಲ್ಲಿ ನಾವು ಒಂದೊಂದು ಮಗುಗೂ ಒಂದೊಂದು ಸ್ಟೂಡೆಂಟ್ಗೂ ಸೂಪರ್ವಿಷನ್ ಮಾಡ್ತೀವಿ, ಸ್ಟಾಫ್ ಸೂಪರ್ವಿಷನ್ ಇರುತ್ತೆ. ಸೊ ಅವ್ರಿಗೆ ನಾವು ಗೈಡ್ ಮಾಡಬೇಕು, ಯಾವ ರೀತಿ ತರಬೇತಿ ಕೊಡಬೇಕು ಅಂತೇಳಿ. ಅದ್ರ ಜೊತೆಗೆ ಪೇರೆಂಟ್ ಕೌನ್ಸಿಲಿಂಗ್ ಇರುತ್ತೆ, ಮತ್ತು ಹೋಮ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಈ ಮಕ್ಕಳು ಸಾಮಾನ್ಯ ಶಾಲೆಗೆ ಸೇರೋದಕ್ಕೆ ನಾವು ತಯಾರಿ ಮಾಡ್ತೀವಿ. ಸೊ ಸೇರಿದಾಗ ಅಲ್ಲಿ ಟೀಚರ್ಸ್ಗೆ ನಾವು ನನ್ನ ಕೆಲಸ ಅದು ಮುಖ್ಯವಾಗಿತ್ತು. ಹೋಗಿ ಅವ್ರಿಗೆ ಈ ಥರ ತೊಂದರೆ ಇದೆ, ನೀವು ತರಗತಿನಲ್ಲಿ ಮಗುನ ಎಲ್ಲಿ ಕೂರಿಸ್ಬೇಕು, ಯಾವ ರೀತಿ ಪಾಠ ಮಾಡಬೇಕು, ಬೇರೆ ಮಕ್ಕಳಿಗೆ ಹೆಂಗೆ ಹೊಂದ್ಕೋಬೇಕು ಈ ಮಕ್ಕಳಿಗೆ, ಈ ಥರದ್ದನ್ನೆಲ್ಲ ಗೈಡೆನ್ಸ್ ಕೊಡೋ ಅಂಥದ್ದು ಕೆಲಸ ನಂದು ಮುಖ್ಯವಾಗಿತ್ತು. ಕೌನ್ಸಿಲಿಂಗ್ ಪ್ರೋಗ್ರಾಮ್ ಇವೆಲ್ಲ. ಆಮೇಲೆ ಎಲ್ಲರೂ ಕೆಲಸ ಮಾಡ್ತಿದ್ದವರು ಬಂದ್ರೂ ಕೂಡ, ಈಗ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಏನೋ ತೊದಲು ಮಾತಿರುತ್ತೆ, ಇಲ್ಲ ಸ್ಟ್ರೋಕ್ ಆಗೇನೋ, ಸೊ ಅಲ್ಲಿನೂ ಕೂಡ ಅಲ್ಲಿಗೆ ಹೋಗಿ ಅಲ್ಲಿ ಸ್ಟಾಫ್ ಇವ್ರಿಗೆ ಹೇಗೆ ಹೊಂದಾಣಿಕೆ ಸಪೋರ್ಟ್ ಮಾಡಬೇಕು ಅನ್ನೋದು ಕೂಡ ಆ ಥರ ಒಂದು ಹರಡಿಕೊಂಡಿರೋವಂಥ ಒಂದು ಕೆಲಸ ಆಗಿತ್ತು ನನಗೆ. ಎಲ್ಲರನ್ನೂ ಭೇಟಿಯಾಗುವಂಥ ಒಂದು ಅವಕಾಶಗಳು ತುಂಬ ಇತ್ತು. ಖುಷಿಯಾಗಿ 30 ವರ್ಷ ಕೆಲಸ ಮಾಡಿದೆ ನಾನಲ್ಲಿ. ಆಮೇಲೆ 96ರಲ್ಲಿ ನಾನು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡೆ. ಆಮೇಲೆ ಅಲ್ಲಿ ಡೆಫ್ ಸ್ಕೂಲಲ್ಲಿ ಅದ್ರ ಕಾಂಪೌಂಡಲ್ಲೇ ಡಿಪ್ಲೊಮಾ ಕೋರ್ಸ್ ಇದೆ. ಒಂದು ಮೆಂಟಲಿ ಚಾಲೆಂಜ್ಗಿದೆ, ಒಂದು ಹಿಯರಿಂಗ್ ಇಂಪೇರ್ಡ್ಗಿದೆ. ಅಲ್ಲಿ ಹಿಯರಿಂಗ್ ಇಂಪೇರ್ಡ್ಮೆಂಟ್ ಇದಕ್ಕೆ ಡಿಪ್ಲೊಮಾ ಕೋರ್ಸಲ್ಲಿ ಕನ್ನಡದಲ್ಲಿ ಪಾಠ ಮಾಡಬೇಕಿತ್ತು. ಪಾರ್ಟ್ ಟೈಮ್ ಟೀಚಿಂಗ್, ವಾರಕ್ಕೆ 3 ದಿನ. ಇಲ್ಲ ಅದು ಬೇರೆ, ಅದು ಇದೇ ಬೇರೆ. ಇದು ಸೆಂಟ್ರಲ್ ಗೌರ್ಮೆಂಟ್ದಿದು, ಅದು ಸ್ಟೇಟ್ ಗೌರ್ಮೆಂಟ್ದು ಡಿಪ್ಲೊಮಾ ಕೋರ್ಸ್ ಸ್ಟಾರ್ಟ್ ಮಾಡಿದ್ರು ಅವರು. ಎಲ್ಲಿ ಮೇಡಮ್? ಡೆಫ್ ಸ್ಕೂಲ್ ಇದೆ ನೋಡಿ, ಬನ್ನಿ ಮಂಟಪದಲ್ಲಿ. ಡಂಬ್ ಅಂತ ಹೇಳಲ್ಲ, ಡೆಫ್ ಸ್ಕೂಲ್ ಅಲ್ಲಿ ಒಂದು ಕಾಂಪೌಂಡ್, ಒಂದು ಬಿಲ್ಡಿಂಗಲ್ಲಿ ನೋಡಿದಿರಲ್ಲ, ಅಲ್ಲಿ ಡಿಪ್ಲೊಮಾ ಕೋರ್ಸ್ ಇದೆ, 2 years ಡಿಪ್ಲೊಮಾ ಕೋರ್ಸ್ ಇದೆ. ಸೊ ಅಲ್ಲಿ ಒಂದು 10 ವರ್ಷ ಪಾರ್ಟ್ ಟೈಮ್ ಟೀಚಿಂಗ್ ಮಾಡಿದೆ. ಆಮೇಲಿಂದ ಅದನ್ನು ನಿಲ್ಲಿಸಿದೆ. ಸೊ ಇದು ನಾನು ನನ್ನ ಇದು ವೃತ್ತಿಗೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಹೀಗೆ ನೀವು ರಂಗಭೂಮಿಯಲ್ಲಿ ಬೇರೆದೇ ರೀತಿಯ ಸಾಧನೆ ಮಾಡ್ಕೊಂಬಂದ್ರಿ. ಅದಕ್ಕೂ ಇದಕ್ಕೂ ಹೇಳಬೇಕು ಅಂದರೆ ಸಂಬಂಧ ಇಲ್ಲ. ಯಾವ ರೀತಿ ಇದರಲ್ಲಿ ಆಸಕ್ತಿ ಬಂತು ಮ್ಯಾಮ್ ನಿಮಗೆ? ಸರಿಯಾಗಿ ಹೇಳಬೇಕು ಅಂದರೆ ಸಾಧನೆ ಅಂತ ಏನು ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಇನ್ನು ಬೇರೆಯವರೆಲ್ಲ ಸಾಧನೆ ಮಾಡಿದವ್ರು ತುಂಬ ಇದ್ದಾರೆ. ನಾನು ನಾಟಕಗಳಲ್ಲಿ ಅಭಿನಯಿಸ್ತಿದ್ದೆ ಅಷ್ಟೇ. ನಾಟಕಗಳಲ್ಲಿ ಅಭಿನಯಿಸ್ತಿದ್ದೆ. ಅದಕ್ಕೆಲ್ಲ ಇನ್ಬಾರ್ನ್ ಇರುತ್ತೆ ಅಲ್ವಾ, ಎಲ್ಲರಿಗೂ ಇರುತ್ತೆ. ಅವಕಾಶ ಸಿಕ್ಕಿದಾಗ ಅದನ್ನು ಬೆಳೆಯುತ್ತೆ ಅಷ್ಟೇ ಅಲ್ವಾ, ಹಾಗೆ. ಸೊ ನಾಟಕಗಳಲ್ಲಿ ಮಾಡ್ತಿದ್ದೆ. ಅದು ಆ ಒಂದು ಪ್ಯಾಷನ್ ಇತ್ತು ನನಗೆ, ತುಂಬ ಚಿಕ್ಕ ವಯಸ್ಸಿಂದನೂ ಇತ್ತು.
ನಾನು ಸ್ಕೂಲಲ್ಲಿ ಓದ್ತಿದ್ದಾಗಲೇ ಮಿಡ್ಲ್ ಸ್ಕೂಲಲ್ಲಿ ಓದ್ತಿದ್ದಾಗಲೇ ಸಣ್ಣ ಪುಟ್ಟ ವಾರ್ಷಿಕೋತ್ಸವಕ್ಕೆ ಸ್ಕಿಟ್ ಎಲ್ಲ ಮಾಡ್ತಾರೆ ನೋಡಿ, ಆಗನೇ ಪ್ರಾರಂಭ ಮಾಡಿದ್ದೆ ನಾನು. ಬಟ್ ಆಗ ನನಗೆ ನಾಟಕ ಅಂದ್ರೇನು, ಅಭಿನಯ ಅಂದ್ರೇನು ಅದೆಲ್ಲ ಆಳವಾಗಿ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಹೇಳ್ಕೊಡೋರು ಅದನ್ನಿಷ್ಟು ಮಾಡ್ತಿದ್ವಿ ಅಷ್ಟೇ. ಆಮೇಲೆ ನಾನು 67ರಲ್ಲಿ ನಾನು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೇರಿಕೊಂಡಾಗ, ಕೋರ್ಸಿಗೆ ಸೇರಿಕೊಂಡಾಗ, ಅದೇ ಡಾಕ್ಟರ್ ನ ರತ್ನ ಅವರು ಅಂತ ಹೇಳಿದ್ನಲ್ಲ, ಅವರು ರಂಗಭೀಷ್ಮ ನೀವು ಕೇಳಿರ್ಬೋದು. ರಂಗಭೀಷ್ಮ ಅಂದರೆ ಅವರು ಈ ರಂಗಭೂಮಿನಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ತಯಾರಿ ಮಾಡಿದ್ದಾರೆ ಎಲ್ಲದವ್ರನ್ನು. ಹಾಗೆ ಅವರು ವೃತ್ತಿಯಲ್ಲೂ ಪ್ರವೃತ್ತಿಯಲ್ಲೂ ಭಾಳ ಸಾಧನೆ ಮಾಡಿರುವಂಥ ಇವರು. ಸೊ ನಾನು ಹೇಳ್ಕೊಳ್ಳೋ ಎಲ್ಲ ಕಡೆನೂ ಹೇಳೋದು ಅದನ್ನೇ, ನನಗೆ ವೃತ್ತಿಯಲ್ಲೂ ಪ್ರವೃತ್ತಿಯಲ್ಲೂ ಮೊದಲ ಗುರು ರತ್ನ ಸರ್ ಅವರು ಅಂಥೇಳಿ. ಸೊ 67ರಲ್ಲಿ ನಮ್ಗೆ ಅವಾಗೆಲ್ಲ ಕಾಲೇಜಲ್ಲೇ ಟೀಮ್ಗಳು ಮಾಡ್ತಾಯಿದ್ರು ನೋಡಿ. ಅವಾಗೆಲ್ಲ ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ಸ್ ಎಲ್ಲ ಇರ್ತಿತ್ತು, ಡ್ರಾಮಾ ಕಾಂಪಿಟೇಷನ್ಸ್ ಎಲ್ಲ ಇತ್ತು. ಮಹಾರಾಜಾಸ್ ಕಾಲೇಜಲ್ಲಿ ಸಣ್ಣರಲ್ಲಿ ತುಂಬ ಕಾಂಪಿಟೇಷನ್ ಇತ್ತು. ಇದರಿಂದ ಶಾರದಾ ವಿಲಾಸಿಂದ ಬರೋರು, ರೀಜನಲ್ ಇನ್ಸ್ಟಿಟ್ಯೂಟಿಂದ ಕಾಲೇಜಿಂದ ಬರೋರು, ನಮ್ಮದು ಮಹಾರಾಣೀಸ್ ಕಾಲೇಜು, ಆ ಥರ ತುಂಬ ಟಫ್ ಕಾಂಪಿಟೇಷನ್ ಇರ್ತಿತ್ತಾಗ. ಸೊ ಒಂದೊಂದು ಇದರಿಂದ ಒಂದೊಂದು ನಾಟಕ ತೊಗೊಂಡೋಗೋದು. ಸೊ ಇವ್ರು ನಮಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ ನೋಡಿಕೊಂಡು ಒಂದೊಂದು ನಾಟಕ ತಯಾರಿ ಮಾಡೋರು. ಹಾಗಾಗಿ ನನ್ನ ಒಳಗಿದ್ದಿದ್ದ ಪ್ಯಾಷನ್ನು ಅಲ್ಲಿ ಹೊರಗೆ ಬರೋದಕ್ಕೆ ಒಂದು ಅವಕಾಶ. ಇದುವರೆಗೂ ಎಷ್ಟು ನಾಟಕಗಳೆಲ್ಲ ಅಭಿನಯಿಸಿದ್ದೀರಾ ಮೇಡಮ್? ಅಯ್ಯೋ, ಸುಮಾರು ಆಗಿರ್ಬೋದು ಒಂದು 45 ಅವಾಗಲಿಂದ ತಗೊಂಡು. ಮೈಸೂರೇನೋ ಬೇರೆ ಕಡೆ ಹೋಗಿದ್ದೀರಾ ಮೇಡಮ್? ಬೇರೆ ಕಡೆ ಅಂದರೆ ಬೆಂಗಳೂರಲ್ಲಿ ಮಾಡಿದ್ದೀವಿ, ಮಂಗಳೂರಲ್ಲಿ ಮಾಡಿದ್ದೀವಿ, ಹಾಗೆ ಸಾಗರದಲ್ಲಿ ಇದೆ ಅಂತ. ಸೊ ಅಲ್ಲಿ ನನಗೆ 67ರಿಂದ 70ರವರೆಗೆ ಕಾಲೇಜಲ್ಲಿಂದ ನಾಟಕಗಳನ್ನ ಮಾಡಿ ಇದಕ್ಕೆ ಕಾಂಪಿಟೇಷನ್ಗೆ ಹೋಗ್ತಾಯಿದ್ವಿ. 70ಕ್ಕೆ ನಾನು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ನಾವು ಮಾಡೋ ಹಾಗಿಲ್ಲ, ಇಂಟರ್ ಕಾಲೇಜಿಯೇಟಿಗೆ ನಾವು ಪಾರ್ಟಿಸಿಪೇಟ್ ಮಾಡೋ ಹಾಗಿಲ್ಲ, ಹೆಲ್ಪ್ ಮಾಡ್ಬೋದು ಅಷ್ಟೇ ಅಲ್ವಾ. ಇಲ್ಲಿ ನಮ್ಮಲ್ಲಿ 58 ವರ್ಷಗಳಾಗಿದೆ ಸಮತೆಂತು ಅಂತ ಒಂದು ಹವ್ಯಾಸಿ ತಂಡ ಇದೆ. ಅದು ನಾರತ್ನ ಅವರು, ಸಿಂಧುವಳ್ಳಿ ಅನಂತಮೂರ್ತಿ ಕೇಳಿರ್ಬೋದು, ಯು ಆರ್ ಅನಂತಮೂರ್ತಿ ಅವ್ರದ್ದು, ಮತ್ತು HM ಚೆನ್ನಯ್ಯ ಅವರು, ಮತ್ತು ರಾಮೇಶ್ವರಿ ವರ್ಮಾ ಅವರ ಹಸ್ಬೆಂಡ್ ವರ್ಮಾ ಅವರು, ಮತ್ತು ವಿಶ್ವನಾಥ್ ಮಿರ್ಲೆ ಅಂತ ರೀಜನಲ್ ಕಾಲೇಜಲ್ಲಿದ್ದರು ಅವರು. ಇವರೆಲ್ಲ ದಿಗ್ಗಜರು ಸೇರಿ ಕಟ್ಟಿರೋಂಥ ಒಂದು ತಂಡ ಅದು ಸಮತೆಂತು ಅನ್ನೋದು ಕೂಡ ಭಾಳ ಇದಾಗಿದೆ. ಏನು ಹೇಳಿ ಗೆಸ್ ಮಾಡಲಿಕ್ಕಾಗತ್ತಾ? ಸಮತೆಂತು ಅಂದರೆ ಈ ದಿಗ್ಗಜರೆಲ್ಲ ಏನು ಮಾಡೋರು, ಎಲ್ಲರೂ ಕಾಲೇಜ್ ಪ್ರೊಫೆಸರ್ಸ್ ಅಲ್ವಾ. ಸಂಜೆ ಹೊತ್ತಿಲ್ಲಿ ರಾಮ ಮಂದಿರ ಹತ್ರ ಒಂದು ತೆಂಗಿನ ತೋಪು ಗೊತ್ತಾ? ತೆಂಗಿನ ತೋಪಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ ಸರಸ್ವತಿಪುರಮಲ್ಲಿ. ಅಲ್ಲಿ ಎಲ್ಲರೂ ಅಲ್ಲೇ ಸುತ್ತಮುತ್ತ ಇರೋರಲ್ವಾ. ಅಲ್ಲೇ ಸಂಜೆ ಹೊತ್ತು ಕೂತ್ಕೊಂಡು ಹರಟೆ ಹೊಡೆಯೋರು. ಹರಟೆ ಅಂದರೆ ಸಾಹಿತ್ಯದ ಬಗ್ಗೆ, ರಂಗಭೂಮಿ ಬಗ್ಗೆ ಎಲ್ಲ ಹರಟೆ ಹೊಡೆಯೋರು ಅವಾಗ. ಎಂತಾರೆ ಸುಮ್ಮನೆ ಒಂದು ಇಷ್ಟು ಹಾಗೆ. ಆಗ ಅಲ್ಲಿ ಅವರು ಒಂದು ತಂಡ ಕಟ್ಟಬೇಕಲ್ಲ ಅಂಥೇಳಿ ಯೋಚನೆ ಮಾಡಿ ಸಮತೆಂತು ಅಂತ ಹೆಸರಿಡೋಣ ಅಂತ ಶುರು ಮಾಡಿದ್ರು. ಅಂದರೆ ಸರಸ್ವತಿಪುರಂ ಮಧ್ಯದಲ್ಲಿರುವ ತೆಂಗಿನ ತೋಟ, ಹಾಗೆ ಸಮತೆಂತು. ಅದು ನಾನು ಸಮತೆಂತು ಅಂದರೆ ಅದು ಏನಿರ್ಬೋದು, ಪದದ ಅರ್ಥ ಯೋಚನೆ ಮಾಡ್ತಿದ್ದೆ ನೋಡಿ. ಅದು ಅಂದರೆ ಯುನೀಕ್. ಸೊ ಹಾಗೆ ಕಟ್ಟಿ ಅದಕ್ಕೀಗ 58 ವರ್ಷ ಆಯಿತು. ನಾನು 70ರ ನಂತರ 71ರಿಂದ ಆ ತಂಡಕ್ಕೆ ಸೇರಿಕೊಂಡೆ. ನಮ್ಮ ಗುರುಗಳೇ ಇದ್ರಲ್ವ, ಸೇರಿಕೊಂಡು ಅಲ್ಲಿ ನನಗೆ ಸಿಂಧುವಳ್ಳಿ ಅನಂತಮೂರ್ತಿ, ಚೆನ್ನಯ್ಯ ಅವರು, ವಿಶ್ವನಾಥ್ ಮಿರ್ಲೆ, ವರ್ಮಾ ಅವ್ರ ಫ್ಯಾಮಿಲಿ ಇವರು, ಅವರೆಲ್ಲರ ಒಂದು ನನಗೆ ಇದು ಸಿಕ್ತು. ಅವರೆಲ್ಲ ತುಂಬ ನನಗೆ ಹೇಳ್ಕೊಡೋರು, ಅಂದರೆ ಮಾರ್ಗದರ್ಶನ ಕೊಡ್ತಿದ್ರು. ಅವ್ರ ಜೊತೆಗೆ ನಾಟಕ ಮಾಡೋದು ಅಂದರೆ ಒಂದು ಹೆಚ್ಚಲ್ವ. ಆಗ ನನಗಿನ್ನೂ 20 ವರ್ಷ, 17ರಿಂದ 20 ವರ್ಷಕ್ಕೆ ಡಿಗ್ರಿ ಮುಗೀತು. 20 ವರ್ಷ ಆದ ನಂತರ ಅವ್ರ ಜೊತೆ ಸೇರಿ ನಾನು ನಾಟಕಗಳನ್ನ ಮಾಡಿದ್ದು. ಅಲ್ಲಿಗೆ ನನ್ನನ್ನು ಕೆಲವರು ತಂಗಿಗೆ ನೋಡೋರು, ಮಗಳ ಥರ ನೋಡ್ಕೊಳ್ಳೋರು. ಅಷ್ಟು ಚೆನ್ನಾಗೇ ಇತ್ತು, ಅಷ್ಟೇ ಒಳ್ಳೆ ಮಾರ್ಗದರ್ಶನ ಕೊಡೋರು. ಸುಮಾರು ಅಲ್ಲಿ ತುಂಬ ಒಳ್ಳೆ ನಾಟಕಗಳನ್ನ ಕೂಡ ಮಾಡಿದ್ದೀನಿ. ಒಳ್ಳೆ ತಂಡದ ಹೌದು ಹಾಗೆ. ಆವಾಗಲೇ ನಾನು GB ಜೋಶಿಯವರ ಕದಡಿದ ನೀರು ಫಸ್ಟ್ ಪ್ರೊಡಕ್ಷನ್ನು ನಾನು ಅದರಲ್ಲಿ ಮಾಡಿದ್ದು. ಆಮೇಲೆ ಇಲಿಬೋನು ಅಂತೇಳಿ ಚದುರಂಗ ಅವರು ಬರೆದಿದ್ದು. ರಿಹರ್ಸಲ್ ಟೈಮಲ್ಲಿ ಚದುರಂಗ ಅವರೇ ಬಂದು ಕೂತ್ಕೊಂಡು ನೋಡೋರು, ನಮ್ಮನ್ನು ರಿಹರ್ಸಲಲ್ಲಿ ಗೈಡ್ ಮಾಡೋರು. ಹಾಗೆ ಆ ಥರ ತುಂಬ ಒಳ್ಳೆಯವರ ದಿಗ್ಗಜರ ಮಾರ್ಗದರ್ಶನದಲ್ಲೇ ನಾನು ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ತು ನನಗೆ. ಅದು ಮಾಡ್ಕೊಂಡು ಬಂದೆ. ಆಮೇಲೆ 74ರಲ್ಲಿ ಒಂದು ಸೆಟ್ಲ್ ಆಗಬೇಕಲ್ವ. 74ರಲ್ಲಿ ಮದುವೆ ಆಯಿತು. ಮದುವೆ ಆಯಿತು. 75ರಲ್ಲಿ ಮಗ ಹುಟ್ಟಿದ. ಆಮೇಲಿಂದ ಸ್ವಲ್ಪ ಲಾಂಗ್ ಗ್ಯಾಪ್ ತೊಗೊಳ್ಬೇಕಾದ ಬಂತು. ಯಾಕೆಂದರೆ ಸಂಸಾರ ಅಂತ ಹೊತ್ಕೊಂಡ್ಮೇಲೆ ಆ ಕಡೆ ಗಮನ ಕೊಡಲೇಬೇಕು. ಆಮೇಲೆ ಬೆಳಗ್ಗೆ 9ರಿಂದ 5:30 5:15ವರೆಗೆ ಕೆಲಸ.
ಆಮೇಲೆ ಮನೇಲಿ ಮಕ್ಕಳು, ಚಿಕ್ಕ ಮಕ್ಕಳು ಇಬ್ಬರು ಗಂಡು ಮಕ್ಕಳಿದೆ, ಯಾರು ನೋಡ್ಕೊಳ್ತಾರೆ? ನಾನಿಲ್ಲಿ, ಯಾಕೆಂದರೆ ನಮ್ಗೆ ಹವ್ಯಾಸದಲ್ಲಿ ಏನಂದರೆ ಸಂಜೆ 6 ಗಂಟೆಯಿಂದ 8:30ವರೆಗೂ ರಿಹರ್ಸಲ್ಸ್ ನಡೆಯೋದು. ಆ ಸಮಯದಲ್ಲಿ ತಾಯಿಯಾದವಳು ನನ್ನ ಮನೇಲಿ ಇಲ್ಲದೇ ಇದ್ದರೆ ಹೇಗೆ ಕಷ್ಟ ಅಂಥೇಳಿ ಆವಾಗ ನಾನು ಅದನ್ನು ಗ್ಯಾಪ್ ತೊಗೊಂಡ್ಬಿಟ್ಟೆ. ಅಂದರೆ ಒಂದು ಬ್ರೇಕ್ ಕೊಟ್ಕೊಂಡೆ. ಬಟ್ ಮುಂದುವರ್ಸಿನೋ ಇದನ್ನೋ ಅನ್ನೋ ಒಂದು ಡೌಟ್ ಇತ್ತು. ಅಂದರೆ ಆ ಆಸೆ ಬಿಟ್ಬಿಟ್ಟಿದ್ದೆ ನಾನು. ಸುಮಾರು ಕೆಲವು ನಾಟಕಗಳನ್ನ ಅನುಕೂಲ ಆದಾಗ ಹೋಗಿ ನೋಡ್ತಿದ್ದೆ ಅಷ್ಟೇ ಹೊರತು ಕಂಪ್ಲೀಟಾಗಿ ಅಂದರೆ ಆಸೆನೇ ಬಿಟ್ಟೆ ನಾನು. ಒಂಥರ ಆಗುತ್ತೋ ಇಲ್ವೋ ಅನ್ನೋ ಪೂರ್ತಿ ನಾವು ಅಲ್ವಾ, ಹಾಗೆ ಸಂಸಾರದಲ್ಲಿದ್ದಾಗ ಹಾಗೆ ಬಿಟ್ಬಿಟ್ಟಿದ್ದೆ ನಾನು. ಸೊ ಅದು ಹಾಗೆ ನಂದು ಗ್ಯಾಪ್ ಆಗಿತ್ತು. ನಿವೃತ್ತಿ ನಂತರ ಮತ್ತೆ ತೊಡ್ಕೊಂಡ್ರೆ 96 ನಿವೃತ್ತಿ ತಗೊಂಡೆ. ಆಮೇಲೇನು ಇಲ್ಲ, ಅದಾದಮೇಲೆ ತಗೊಳ್ಳಿಲ್ಲ ನಾನು. ಪುನಃ ನಾನು ಇದಕ್ಕೆ ಸ್ಟೇಜಿಗೆ ಬಂದಿದ್ದು ಅಂದರೆ 35 ವರ್ಷಗಳ ನಂತರ. ಅಂದರೆ 1975 ಬಿಟ್ಟು 2010 ಆದಮೇಲೆ ನಾನು ಬಂದಿದ್ದು ಪುನಃ. ಅಷ್ಟು ವರ್ಷ ಗ್ಯಾಪಲ್ಲಿತ್ತು. ಹಾಗೆ 2010ಗೆ ನನಗೆ ಸುಮಾರು ನಾನು ಆರಾಮ, ಅಂದರೆ ಇನ್ ದ ಸೆನ್ಸ್ ಮಕ್ಕಳು ದೊಡ್ಡವರಾದರು, ಮದುವೆ ಆಯ್ತು ಅವ್ರಿಗೆ, ಮೊಮ್ಮಕ್ಕಳಾದರು. ನನಗೆ 2 ಗಂಡು ಮಕ್ಕಳು. ದೊಡ್ಡವನು ಬೆಂಗಳೂರಲ್ಲಿದ್ದಾನೆ, 2ನೇವನು ಇಲ್ಲಿ, ನಾನು ಎಲ್ಲ ಒಟ್ಟಿಗೆ ಇದ್ದೀವಿ. ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಶುರು ಮಾಡಿದರು. ನಮ್ಮ ಮನೆಯವರು ಇಲ್ಲ ಈಗ. 2010 ಅವ್ರು ತೀರ್ಕೊಂಡ್ರು. ಹುಷಾರಿರಲಿಲ್ಲ ಅವ್ರಿಗೆ, ಕಿಡ್ನಿ ಪ್ರಾಬ್ಲಮ್ಮು, ಸ್ಟ್ರೋಕ್ ಎಲ್ಲ ಆಗಿತ್ತು. ಹಾಗಾಗಿ 3 ವರ್ಷ ಬೆಡ್ ರಿಡನ್ನೇ ಆಗಿದ್ದರು. 2010 ತೀರ್ಕೊಂಡು. ಬಟ್ ಅದನ್ನು ಈಗ ನನ್ನ 2ನೇ ಮಗ ಬೇರೆಯವ್ರ ಜೊತೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಸೊ ಆಮೇಲಿಂದ ನಾನು ಫ್ರೀನೇ ಆಯಿತು. ಅಂದರೆ ಬೇರೆ ಏನು ನನಗೆ ನಿಬಂಧನೆಗಳಿರಲಿಲ್ಲ. ಅಂದರೆ ಇನ್ ದ ಸೆನ್ಸ್ ರೆಸ್ಪಾನ್ಸಿಬಿಲಿಟೀಸ್ ಇರಲಿಲ್ಲ. ಮನೇಲಿ ಇರಲೇಬೇಕು, ನೋಡ್ಕೊಳ್ಬೇಕು ಅನ್ನೋ ಆ ಥರ ಏನಿರಲಿಲ್ಲ. ಹಾಗಾಗಿ ನನಗಿದೊಂದು ಪ್ಯಾಷನ್ ಒಳಗೆ ಇತ್ತಲ್ವ, ಅದು ಕುದೀತಾ ಇತ್ತು ಹೀಗೆ. ಹಾಗೆ ಒಂದು ಸಲ ನಮ್ಮ ರತ್ನ ಸರ್ ಅವ್ರು ಬಂದಾಗ ಮನೆಗೆ, ಅವ್ರು ತುಂಬ ಫ್ಯಾಮಿಲಿ, ಅಂದರೆ ನಾನು ಮಗಳಾಗೆ ಅವ್ರಿಗೆ. ಸೊ ಅವರು ಒಂದು ಸಲ, ಆದರೆ ನಮ್ಮ ಕುಟುಂಬದ ತುಂಬ ಇದಲ್ವ, ಒಂದು ಸಲ ನನ್ನ, ಅಂದರೆ ನಮ್ಮ ಮನೆಯವ್ರು ಹೋಗ್ಬಿಟ್ಟ ಮೇಲೆ, ಆವಾಗಲೂ ಬಂದಿದ್ದರು, ಹೋಗ್ಬಿಟ್ಟ ಮೇಲೆ ಇನ್ನೊಂದು ಸಲ ಬಂದರು. ಕೆಲವು ತಿಂಗಳು ಬಿಟ್ಕೊಂಡು ಬಂದರು, 2 ತಿಂಗಳು ಬಿಟ್ಟು. ಆಗ ನಾನು ಅವ್ರಿಗೆ ಫಸ್ಟ್ ಹೇಳಿದ್ದೆ ಅದು, ಸರ್ ನನಗೊಂದು ನಾಟಕ ಮಾಡಬೇಕು ಅನ್ನಿಸ್ತಾ ಇದೆ, ದಯವಿಟ್ಟು ಒಂದು ನಾಟಕ ಮಾಡಿಸಿ ನನಗೆ. ಆಗ ಅವರು 1 ನಿಮಿಷ ಸುಮ್ಮನೆ ಇದ್ದವಲೆ, ನೀನು ಕೇಳೋದು ಹೆಚ್ಚು, ನಾನು ಮಾಡಿಸೋದು ಹೆಚ್ಚು, ರೆಡಿ, ಈಗಲೇ ಹೋಗಿ ಒಂದು ತಯಾರಿ ಮಾಡ್ತೀನಿ ಅಂದರು. ಅಷ್ಟು ಖುಷಿಯಾಗಿ ಹೋಗಿತ್ತು. ಅಂದರೆ ಅವ್ರಿಗೆ ನನ್ನೆಲ್ಲ ಒಂದಿದೆ ಅನ್ನೋದು ಗೊತ್ತಿತ್ತು ಅವ್ರಿಗೆ ಅಲ್ವಾ. ಹಾಗೆ ಸೊ ಹಾಗಾಗಿ, ಯಾಕೆಂದರೆ ಅವರ ನಾನು ಕಾಲೇಜ್ ಡೇಸಲ್ಲಿ ಮಾಡಿದ ನಾಟಕಗಳಲ್ಲೂ ಕೂಡ ಸುಮಾರು ನಾನು ಇದನ್ನು ಅವಾರ್ಡ್ಗಳು ತೊಗೊಂಡೀನಿ ಬೆಸ್ಟ್ ಆ್ಯಕ್ಟಿಂಗಿಗೆ. ಸೊ ಅದು ಒಂದು ಗೊತ್ತಿತ್ತು ಅವ್ರಿಗೆ. ಅವ್ರಗಳ ಜೊತೆ ನಾನು 3-4 ನಾಟಕಗಳು ಮಾಡಿದಾಗ್ಲೂ ನನಗೆ ಒಳ್ಳೆ ಹೆಸರು ಬಂದಿತ್ತು. ಸೊ ಅದು ಅವ್ರಿಗೆ ಗುರುಗಳನ್ನ ಅನ್ಸ್ಕೊಂಡು ಅವ್ರಿಗೆ ಆ ಸ್ಥಾನದಲ್ಲಿ ಗೊತ್ತಿರುತ್ತಲ್ವ, ಅವ್ರಿಗೆ ಮಾಡಿಸ್ತೀನಿ ಅಂತೇಳಿ ಒಂದು ನಾಟಕನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ, ಖಾಯಿಲೆ ಖಯಾಲಿ ಅಂದ್ಬಿಟ್ಟು ಅದನ್ನು ಒಂದು ಕಾಮಿಡಿ ಇದಿತ್ತು. ಅದನ್ನು 2010 ನೋಡಿ ಆಗಸ್ಟಲ್ಲಿ ನಮ್ಮ ಮನೆಯವ್ರು ಹೋದರು. ಅದನ್ನು ನವೆಂಬರ್ ಎಂಡ್ಗೋ ಏನೋ ಅದನ್ನು ರಿಹರ್ಸಲ್ ಶುರು ಹಚ್ಕೊಂಡ್ವಿ. ಜನವರಿ 11ಗೆ ಅದು ಸ್ಟೇಜ್ ಮೇಲೆ ಶೋನು ಮಾಡಿದ್ವಿ. ಅಂದರೆ ಹಾಗೆ 15 ವರ್ಷ ಹೆಚ್ಚು ಕಡಿಮೆ. 2025 ಅಂದರೆ 15-16 ವರ್ಷ. ಈ 16 ವರ್ಷದಲ್ಲಿ ನೀವು 40 ನಾಟಕಗಳನ್ನ ಅಭಿನಯಿಸಿ? ಇಲ್ಲ, ಹಳೇದು ಸೇರಿ, ಅಂದರೆ ಕಾಲೇಜ್ ಟೈಮ್ ಸೇರಿ, ಕಾಲೇಜಲ್ಲಿ 3 ವರ್ಷದ್ದು ಅದು ಎಲ್ಲ. ಆಮೇಲೆ ಅದು ಸ್ವಪ್ನ ವಾಸವದತ್ತ, ವೀರಯೋಧ ಅಂಥದ್ದು ಒಳ್ಳೊಳ್ಳೆ ನಾಟಕಗಳು. ಸ್ವಪ್ನ ವಾಸವದತ್ತಲ್ಲಿ ವಾಸವದತ್ತ ಪಾತ್ರನೇ ನಂದು. ಆಗ ಬೆಂಗಳೂರಿನಲ್ಲಿ ನಾವು ಕಾಂಪಿಟೇಷನ್ಗೆ ತಗೊಂಡು ಹೋದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಿತ್ತು. ಅಲ್ಲೂ ಕೂಡ ನನಗೆ ಅದು ಬೆಸ್ಟ್ ಆ್ಯಕ್ಟಿಂಗಿಗೆ ಅಂತ ಬಂದಿತ್ತು. ವೀರಯೋಧ ಅನ್ನೋದ್ರಲ್ಲೂ ಬಂತು, ಇಲ್ಲಿ ಮಾಡಿದ್ದು. ಆಮೇಲೆ ಇನ್ನೊಂದಂದರೆ ನಾನು 1968 69 ಸೋಲಿಗರ ಸಿದ್ಧಾಂತ ಒಂದು ಚಿಕ್ಕ ನಾಟಕ, ಅದನ್ನು ಬನ್ಮಯಸ್ ಕಾಲೇಜಲ್ಲಿ ಕಾಂಪಿಟೇಷನ್ ನಡೀತು, ಇಂಟರ್ ಕಾಲೇಜ್ ಕಾಂಪಿಟೇಷನ್. 1969 ಇರಬೇಕು. ಆಗ ನಾನು ಅದರಲ್ಲಿ ಅದೇ ನಾನು ಕುಳ್ಳಗಿರೋದ್ರಿಂದ ಕೆಲವು ಪಾತ್ರಗಳಿಗೆ ಹೊಂದ್ಕೊಳ್ತೀನಲ್ಲ, ಚಿಕ್ಕ ಹುಡುಗಿ, ಕುಂಟೆಬಿಲ್ಲೆ ಆಡೋ ಹುಡುಗಿ ನಾನು ಅದರಲ್ಲಿ. ಅಂದರೆ ಏಜಾಗಿತ್ತು, ಬಟ್ ಅಲ್ಲಿ ಲಂಗ ಬ್ಲೌಸ್ ಹಾಕ್ಕೊಂಡು ಒಂದು ಕುಂಟೆಬಿಲ್ಲೆ ಸೋಲಿಗರ ಸಿದ್ಧಾಂತ. ಆಗ ಲಾಸ್ಟಲ್ಲಿ ಪ್ರೈಸ್ ಕೊಡೋ ಇದಕ್ಕೆ ಗುಬ್ಬಿ ವೀರಣ್ಣ ಅವರು, ಜಯಮ್ಮ ಅವರು ಬಂದಿದ್ದರು, ಕರೆಸಿದ್ರು ಅವ್ರು. ಅವಾಗೆಲ್ಲ ಅವ್ರನ್ನೆಲ್ಲ ಬರೋರಲ್ವ, ಹಾಗೆ ನಾಟಕಗಳು ಅಂತಂದರೆ ಬರೋರು. ಅವರು ನೋಡಿ ನನಗೆ ಅವರೇ ಪ್ರೈಸ್ ನನಗೆ ಬೆಳ್ಳಿ ಕಪ್ಪನ್ನ ಕೊಟ್ಟು ಆಶೀರ್ವಾದ ಮಾಡಿದರು. ಅಂದರೆ ಇವೆಲ್ಲ ತುಂಬ ಒಂಥರ ಮನಸ್ಸಿಗೆ ಯಾವತ್ತೂ ಒಂಥರ ಅಳಿದೇ ಇರೋವಂಥ ಅನುಭವಗಳಿದು.
ಒಂಥರ ಮೈ ಜುಮ್ಮನ್ನೋ ಅನುಭವಗಳು. ಯಾಕೆಂದರೆ ಸಿಕ್ಕಿರ್ಬೋದು ಬೇರೆಯವ್ರಿಗೂ ಆ ಥರ ಇರುತ್ತೆ, ಬಟ್ ನನಗೆ ಅದು ಆ ಥರ ಆಗುತ್ತೆ ಆ ಒಂದು ಅನುಭವ ಅನ್ನೋದು ಕನಸಿನಲ್ಲೂ ಕಂಡಿರಲಿಲ್ಲ ನಾನು. ಸೊ ಅದೆಲ್ಲ ತುಂಬ ಒಳ್ಳೆಯ ಅನುಭವ ನನಗೆ. ಹಾಗೆಯೇ ನಾನು ಕದಡಿದ ನೀರು ಮಾಡಿದಾಗಲೂ ಅಷ್ಟೇ GB ಜೋಶಿ ಅವರು ಬರೆದಿರೋದದು. ಅವ್ರು ಬಂದರು ನಾಟಕನ. ನೀವು ಇವ್ರನ್ನ ಕೇಳಿರ್ಬೋದಲ್ವ, ಸೀರಿಯಲ್ಲು ಸಿನಿಮಾಗಳೆಲ್ಲ ಮಾಡ್ತಾರಲ್ಲ, ಲಕ್ಷ್ಮೀ ಚಂದ್ರಶೇಖರ್. ಸೊ ಅವ್ರು ರೀಜನಲ್ ಕಾಲೇಜಲ್ಲಿ ಓದ್ತಿದ್ರು, ನಾವು ಸ್ಪೀಚ್ ಆ್ಯಂಡ್ ಎರಡು ಬಿಲ್ಡಿಂಗ್ ಆಪೋಸಿಟ್ ಅಲ್ವಾ. ಸೊ ಅವರು ನಾಟಕಗಳು ಇದು ಮಾಡೋರು. ಸೊ ಆ ನಾಟಕದಲ್ಲಿ ನಾನು ಅಮ್ಮ ಮಗಳು ಅದರಲ್ಲಿ. ಸೊ ಆವಾಗ GB ಜೋಶಿ ಅವ್ರು ಕರೆದ್ಬಿಟ್ಟು ನಮ್ಮಿಬ್ಬರನ್ನ, ಇಬ್ಬರು ಹೆಣ್ಮಕ್ಳು ತಲೆ ಮೇಲೆ ತುಂಬ ಚಂದ ಮಾಡಿದ್ರಿ ನೀವಿಬ್ಬರು ಅಂಥೇಳಿ ಆಶೀರ್ವಾದ ಮಾಡಿದರು. ಆ ಥರ ಆವಾಗಲೇ ಅವ್ರಿಗೆ ವಯಸ್ಸಾಗಿತ್ತು. ತುಂಬ ಖುಷಿಯಾಯಿತು ಆ ನಾಟಕ ನಾವು ಮಾಡಿದ್ದು ನೋಡಿದ್ದು, ತುಂಬ ಖುಷಿಯಾಯಿತು. ಆ ಥರ ಹಾಗೆ ಕೆಲವು ಅನುಭವಗಳು ದೊಡ್ಡವರ ಹಿರಿಯವರ ಹತ್ರ ನಾವು ಆಶೀರ್ವಾದ ಪಡ್ಕೊಳ್ತೀವಿ ನೋಡಿ, ಅದು ಹೇಳೋಕ್ಕಾಗದೇ ಇರೋವಂಥ ಅನುಭವಗಳು. ಅದೀಗ ರೀಸೆಂಟಾಗಿ ಮಾಡಿದ್ದು. ಆಮೇಲೆ ಸುಮಾರು ನಾಟಕಗಳು 2010 ಈಚೆಗೆ ಸುಮಾರು ನಾಟಕಗಳು, ಒಂದು 4 ವರ್ಷ ಬರೀ ನಾಟಕಗಳೇ ಮಾಡಿದೆ. ಅಂದರೆ ಒಂದಾದ್ಮೇಲೊಂದು ಎಲ್ಲ ತಂಡಗಳಿಂದನೂ ಕರೀತಿದ್ರು, ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ಇನ್ನು 2014 15 ಒಂದು ಶಾರ್ಟ್ ಫಿಲಮ್ ಮಾಡ್ತೀರಾ ಮೇಡಮ್ ಅಂತ ಅವನು ಆ್ಯಕ್ಟ್ ಮಾಡ್ತಾನೆ, ಆತ್ಮಾನಂದ ಅಂಥೇಳಿ. ಅವನು ಕೇಳ್ದ, ಮೇಡಮ್ ಮಾಡ್ತೀರಾ ನೀವು ಅಂತ. ಆವಾಗ ಅನ್ನಿಸ್ತು, ಹೌದು ಅದು ಒಂದು ಅನುಭವ ಆಗೋಗಲಿ ಅಲ್ವಾ ಅಂಥೇಳಿ ಆಯಿತು ಅಂತ ಹೇಳಿದೆ. ಸೊ ಆಮೇಲೆ ಕಿರುಚಿತ್ರಗಳು ಒಂದು ಸ್ವಲ್ಪ ಆಯಿತು. ಅಲ್ಲಿಂದ ಅದನ್ನು ನೋಡಿದವರು ಫೀಚರ್ ಫಿಲಮ್ಗೆ ಆಫರ್ ಬಂತು. ಹಾಗೆ ಅದನ್ನು ಒಂದಷ್ಟುಗಳು ಮಾಡಿದೆ. ಹೀಗೆ ಯಾವ ಚಲನಚಿತ್ರದಲ್ಲಿ ಅಭಿನಯಿಸಿದ್ರು? ಸುಮಾರು ಅದೇ ಒಂದು 18-20 ಆಗಿವೆ. ಸುಮಾರು ಮಾಡಿದ್ದೀನಿ. ತುಂಬ ಖುಷಿ ಕೊಟ್ಟಿದ್ದು ಅಂದರೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. 72ನಲ್ಲಿರಬೇಕು, 72 ನಾನು ಕೆಲಸ ಮಾಡ್ತಿದ್ದೆ ಆಗ. ವಂಶವೃಕ್ಷ ಸಿನಿಮಾ ಬಂತು ನೋಡಿ. ಆವಾಗ ನೀವೆಲ್ಲ ಚಿಕ್ಕವ್ರು ತುಂಬಾಗ. ಅಂದರೆ ಅದರಲ್ಲಿ BV ಕಾರಂತರು ಮತ್ತು ಗಿರೀಶ್ ಕಾರ್ನಾಡ್ ಇಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಅವರಿಬ್ಬರು ಡೈರೆಕ್ಷನ್ ಅದರಲ್ಲಿ. ಅವರೆಲ್ಲ ನಮ್ಮ ಸಮತೆಂತೋ ತಂಡದಲ್ಲಿರೋರಿಗೆ ತುಂಬ ಆತ್ಮೀಯರು. ಸೊ ಹಾಗಾಗಿ ಕಾಲೇಜಿಗೆ ಒಂದಷ್ಟು ಹುಡುಗಿಯರು ಇವಳ ಜೊತೆ ಟ್ರೈನಲ್ಲಿ, ಶಾರದಾ ಹೀರೋಯಿನ್ ಜೊತೆ ಟ್ರೈನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ, ಕಾಲೇಜಲ್ಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳಿಕ್ಕೆ, ಎಕ್ಸಾಮ್ ಒಂದು ಸೆಷನ್ ಕಾಲೇಜಲ್ಲಿ ಓಡಾಡೋ ಯಾಕೆಲ್ಲ ಒಂದಷ್ಟು ಹೆಣ್ಮಕ್ಳು ಬೇಕು ಕಣಯ್ಯ ಅಂತ ಅವರಿಬ್ಬರು ಹೇಳಿದರು ನಮ್ಮ ಮೇಷ್ಟ್ರಿಗೆ. ಸೊ ಅವರು ನಮಗೆ ಒಂದು 4-5 ಜನನ ಕರೆದು ಮಾಡ್ತೀರಾ ಅಂತ ಕೇಳಿದರು. ಸರಿ ಹ್ಞೂ ಅಂತೇಳಿ ಅದು ನಂದು ಫಸ್ಟು ಸ್ಕ್ರೀನ್ ಅಪಿಯರೆನ್ಸು ವಂಶವೃಕ್ಷ ಸಿನಿಮಾದಲ್ಲಿ. ಟ್ರೈನಲ್ಲಿ ಕೂತ್ಕೊಂಡು ಹೋಗೋದು, ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡು ಪಾಠ ಕೇಳಿಸ್ಕೊಳ್ಳೋದು, ಎಕ್ಸಾಮ್ ಬರೆಯೋದು, ಅಲ್ಲಿ ಕಾಂಪೌಂಡಲ್ಲಿ ಓಡಾಡೋದೆಲ್ಲ. ಅದು ಸುಮ್ಮನೆ ಏನೋ ಒಂದು ಹಿಂಗೆ ಫ್ಲ್ಯಾಶ್ ಅಷ್ಟೇ ಆ ಥರ. ಆಮೇಲೆ ಅದು ಕಂಟಿನ್ಯೂ ಆಗುತ್ತೆ ಅಂತೆಲ್ಲ. ಬಟ್ ಒಂದು ಆಫರ್ ಬಂತು ನನಗೆ. ಒಬ್ಬರು ಹೆಸರು ಮರ್ತೋಗಿದೆ ನನಗೆ. ಒಂದು ಸಿನಿಮಾಕ್ಕೆ ಹೀರೋಯಿನ್ ಆಗಿ 73 ಏನೋ ನಾಟಕಗಳು ನೋಡಿ ಇವ್ರ ಪರಿಚಯ ಇತ್ತಲ್ಲ, ಬಂದರು, ಕರೆದ್ರು ನನ್ನ. ಆಮೇಲೆ ನಮ್ಮ ತಂದೆ ಹೇಳಿದ್ರು, ಬೇಡಮ್ಮ ಸುಮ್ಮನೆ ಬೇಡ ಈಗ ಅಂಥೇಳಿ ಅದನ್ನು ಮಾಡ್ಕೊಳ್ಳಿಲ್ಲ ಅಷ್ಟೇ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ತೀನಿ.